ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಬದಲಾವಣೆಯ ವಿಚಾರ ಜೋರಾಗಿರುವ ಬೆನ್ನಲ್ಲೇ ಅರಸೀಕೆರೆಯ ಕೋಡಿಮಠ ಶ್ರೀಗಳು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಸಂಕ್ರಾಂತಿ ನಂತರವೇ ರಾಜಕೀಯ ಭವಿಷ್ಯ ನಿರ್ಧಾರವಾಗುತ್ತೆ ಎನ್ನುವ ಮೂಲಕ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದಾರೆ. ಶಿವನ ಮುಡಿಯ 2 ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರಿಯಾವು. ಮುಂದೆ ಎಲ್ಲವೂ ಸುಖಾಂತ್ಯವಾಗುತ್ತದೆ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಒಲಿಯುತ್ತದೆ ಎನ್ನುವ ಸೂಚನೆಯನ್ನು ಕೋಡಿಶ್ರೀ ಕೊಟ್ರ ಎನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಸುಖಾಂತ್ಯ ಯಾರಿಗಾದರೂ ಆಗಬಹುದು, ಆದರೆ ಎಲ್ಲವೂ ಸಂಕ್ರಾಂತಿಯ ನಂತರವೇ ನಿರ್ಧಾರವಾಗಲಿದೆ ಎಂದು ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ. ಇನ್ನೊಂದು ಯುಗಾದಿ ನಂತರ ಬರ್ತದೆ. ಯುಗಾದಿ ನಂತರ ಬರುವಂಥ ಭವಿಷ್ಯ, ಮಳೆ ಬೆಳೆ, ದೇಶದ ಆಗುಹೋಗುಗಳು, ಚಿಂತನೆಗಳು, ಆಮೇಲೆ ಜನಜೀವನ, ಆರೋಗ್ಯ, ನಾಡಿಂದು ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದು ಅಂದರೆ, ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರ್ತದೆ ನೋಡಿ, ವ್ಯಾಪಾರಸ್ಥರುಗಳಿಗೆ, ರಾಜರುಗಳಿಗೆ, ದೊರೆಗಳಿಗೆ, ಪಾಳ್ಯಗಾರರಿಗೆ, ಪಟ್ಟು ಪದದಿಂದ ಆಡ್ತಿದ್ರಲ್ಲ, ಅವರಿಗೆ ಈ ಸಂಕ್ರಾಂತಿ ಪದದಲ್ಲಿ ಬರ್ತದೆ. ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ. ಸಂಗಮೇಶ ನಲಿವನೇ ಆದರೆ ಒಳಹಡ್ಡ ಬಂದಿದೆ. ಶಿವನ ಮುಡಿಯ 2 ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು. ಮುಂದೆ ಸುಖಾಂತ್ಯವಾಗ ಸಂಕ್ರಾಂತಿ ಕಳಿಬೇಕು. ಬಡ್ಜೆಟ್ಟು ಕಳಿಬೇಕಾಗುತ್ತೆ. ಯಾರಿಗಾರು ಆಗ್ಬೋದು ಸುಖಾಂತ್ಯ, ಅವರಿಗೆ ಇವರಿಗೆ ಇರ್ತಾರೆ. ಸಂಕ್ರಾಂತಿ ಮೇಲೆ ಹೇಳ್ತೀನಿ. ಒಬ್ಬ ಬೇಡ ಒಂದು ಜಿಂಕೆ ಓಡಿಸ್ಕೊಂಬಂದ ಕಾಡಿನಲ್ಲಿ. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ, ಅದು ಓಡೋದು. ಆ ಬೇಡ ಬಂದು ಕೇಳಿದೆ, ಏನು ಸ್ವಾಮಿ ಇಲ್ಲಿ ಜಿಂಕೆ ಹೊತ್ತಲ್ಲಿ ನೋಡಿರ? ಅದಕ್ಕೆ ಸ್ವಾಮಿ ಹೇಳ್ದ, ಹೇಳಿ ಕೇಳಿ ಸನ್ಯಾಸಿ, ಓತು ಅಂದರೆ ಸಾಯಿಸ್ಬಿಡ್ತಾನೆ, ಹೋಗೋದಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ, ಸುಳ್ಳು ಹೇಳ್ದಂಗೆ ಆಗ್ತದೆ. ಅದಕ್ಕೆ ಅವನು ಹೇಳಿದೆ, ಯಾವುದು ನೋಡ್ತು ಅದು ಮಾತಾಡಲ್ಲ, ಯಾವುದು ಮಾತಾಡುತ್ತೋ ಅದು ನೋಡಲಿಲ್ಲ ನಾನೇ ಮಾಡೋಣಪ್ಪ. ಕಣ್ಣು ನೋಡ್ತು ಅದು ಮಾತಾಡಲ್ಲ, ನ್ಯಾಲಿಗೆ ನೋಡಲಿಲ್ಲ ಮಾತಾಡಲ್ಲ, ಅಷ್ಟೇ ಇದರ ಅರ್ಥ.